ಐಪಿಎಲ್ 2026 ಆರ್ಸಿಬಿ ವಿರುದ್ಧದ ಅವಮಾನಕರ ಸೋಲಿನ ನಂತರ ಕೆಎಲ್ ರಾಹುಲ್ ದೊಡ್ಡ ಹೇಳಿಕೆ. ಇಂಡಿಯನ್ ಪ್ರೀಮಿಯರ್ ಲೀಗ್ 2026ರ 39ನೇ ಪಂದ್ಯದಲ್ಲಿ ಸೋಮವಾರ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ಧ 75 ರನ್ಗಳಿಗೆ ಆಲ್ಔಟ್ ಆಗುವ ಮೂಲಕ ಡೆಲ್ಲಿ ಕ್ಯಾಪಿಟಲ್ಸ್ 9 ವಿಕೆಟ್ಗಳಿಂದ ಸೋತಿತು. ಈ ಹೀನಾಯ ಸೋಲಿನ ನಂತರ ಏನಾಯಿತು ಎಂದು ನಮಗೆ ಅರ್ಥವಾಗುತ್ತಿಲ್ಲ ಎಂದು ನಾಯಕ ಕೆಎಲ್ ರಾಹುಲ್ ಹೇಳಿದ್ದಾರೆ. ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಡೆಲ್ಲಿ ಕ್ಯಾಪಿಟಲ್ಸ್ ಕೆಟ್ಟ ಆರಂಭವನ್ನು ಪಡೆದು ಕೇವಲ 16.3 ಓವರ್ಗಳಲ್ಲಿ 75 ರನ್ಗಳಿಗೆ ಆಲ್ಔಟ್ ಆಯಿತು. ಇದಕ್ಕೆ ಉತ್ತರವಾಗಿ ಆರ್ಸಿಬಿ ಕೇವಲ 6.3 ಓವರ್ಗಳಲ್ಲಿ ಗುರಿ ಬೆನ್ನತ್ತಿ ಪಂದ್ಯವನ್ನು ಗೆದ್ದುಕೊಂಡಿತು. ಸಂಕಷ್ಟಕ್ಕೆ ಸಿಲುಕಿದ ದೆಹಲಿ. ಪಂದ್ಯದ ನಂತರ ಮಾತನಾಡಿದ ಕೆಎಲ್ ರಾಹುಲ್, ಏನಾಯಿತು ಎಂದು ನನಗೆ ಇನ್ನೂ ಅರ್ಥವಾಗುತ್ತಿಲ್ಲ. ಆದರೆ ಕ್ರಿಕೆಟ್ನಲ್ಲಿ ನೀವು ಪ್ರತಿದಿನ ಜಾಗರೂಕರಾಗಿರಬೇಕು. ಮುಂದಿನ ಪಂದ್ಯಕ್ಕೆ ತಯಾರಿ ಮಾಡುವಾಗ ನೀವು ಇದನ್ನು ಮರೆತು ಮುಂದುವರಿಯಬೇಕು ಎಂದಿದ್ದಾರೆ. ಡೆಲ್ಲಿ ಕ್ಯಾಪಿಟಲ್ಸ್ ಈ ಋತುವಿನಲ್ಲಿ ತನ್ನ ಆರಂಭಿಕ 2 ಪಂದ್ಯಗಳನ್ನು ಗೆದ್ದಿತ್ತು. ಆದರೆ ನಂತರ ಗುಜರಾತ್ ಟೈಟಾನ್ಸ್ ವಿರುದ್ಧ 1 ರನ್ ಅಂತರದ ಸೋಲನ್ನು ಅನುಭವಿಸಿದ ಮೇಲೆ ತಂಡದ ಲಯ ತಪ್ಪಿತು. ಕಳೆದ 6 ಪಂದ್ಯಗಳಲ್ಲಿ ಡಿಸಿ 5ರಲ್ಲಿ ಸೋತಿದೆ. ಜಿಟಿ ವಿರುದ್ಧದ ಸೋಲು ಆವೇಗವನ್ನು ಕುಂದಿಸಿತೆ ಎಂಬ ಪ್ರಶ್ನೆಗೆ, ಹೌದು, ಇಂದಿನ ಸ್ಥಿತಿ ನೋಡಿದರೆ ಹಾಗೆ ಅನಿಸಬಹುದು. ಒಂದು ವೇಳೆ ಅಂದು ಕ್ಯಾಚ್ ಹಿಡಿದಿದ್ದರೆ ಅಥವಾ ರನ್ ಪೂರ್ಣಗೊಳಿಸಿದ್ದರೆ ಆವೇಗ ಮುಂದುವರಿಯುತ್ತಿತ್ತು. ಆದರೆ ಐಪಿಎಲ್ ತುಂಬಾ ಕಠಿಣ ಪಂದ್ಯಾವಳಿ, ಇಲ್ಲಿ ಯಾವುದನ್ನೂ ಲಘುವಾಗಿ ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಎಂದು ರಾಹುಲ್ ಅಭಿಪ್ರಾಯಪಟ್ಟರು. ತಂಡ ಹೇಗೆ ಚೇತರಿಸಿಕೊಳ್ಳುತ್ತದೆ? ಸೋಲಿನಿಂದ ಹೊರಬರುವ ಬಗ್ಗೆ ಮಾತನಾಡಿದ ಅವರು, ನಾವು ನಕಾರಾತ್ಮಕವಾಗಿ ಯೋಚಿಸಿದರೆ ಪಂದ್ಯಗಳನ್ನು ಕಳೆದುಕೊಳ್ಳುತ್ತಲೇ ಇರುತ್ತೇವೆ. ಆದ್ದರಿಂದ ಸಕಾರಾತ್ಮಕವಾಗಿ ಯೋಚಿಸಿ ಮುಂದುವರಿಯುವುದು ಮುಖ್ಯ. ಒಂದು ಕೆಟ್ಟ ಪಂದ್ಯಕ್ಕಾಗಿ ಪರಸ್ಪರ ಬೆರಳು ತೋರಿಸುವುದು ಅಥವಾ ಬ್ಯಾಟ್ಸ್ಮನ್ಗಳನ್ನು ದೂಷಿಸುವುದು ಸರಿಯಲ್ಲ ಎಂದು ತಂಡಕ್ಕೆ ಕಿವಿಮಾತು ಹೇಳಿದ್ದಾರೆ. ಕೊನೆಯದಾಗಿ ಆರ್ಸಿಬಿ ಬೌಲಿಂಗ್ ಅನ್ನು ಶ್ಲಾಘಿಸಿದ ರಾಹುಲ್, ಆರ್ಸಿಬಿಯಲ್ಲಿ ವಿಶ್ವ ದರ್ಜೆಯ ಬೌಲರ್ಗಳಿದ್ದಾರೆ. ಅವರು ಚೆಂಡನ್ನು ಅದ್ಭುತವಾಗಿ ಸ್ವಿಂಗ್ ಮಾಡಿದರು. ನಮ್ಮ ಅಗ್ರ ಕ್ರಮಾಂಕದ ಬ್ಯಾಟ್ಸ್ಮನ್ಗಳು ಮೊದಲ ಕೆಲವು ಓವರ್ಗಳಲ್ಲಿ ಉತ್ತಮವಾಗಿ ಆಡಿದ್ದರೆ ಫಲಿತಾಂಶ ಬೇರೆಯೇ ಇರುತ್ತಿತ್ತು. ಆದರೆ ಅವರ ಬೌಲಿಂಗ್ ದಾಳಿ ಅಷ್ಟು ಪ್ರಬಲವಾಗಿತ್ತು ಎಂದು ಸೋಲನ್ನು ಒಪ್ಪಿಕೊಂಡಿದ್ದಾರೆ.